ನಮಸ್ಕಾರ ಗುರು, ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ಲಿಯಾನ. ಇದೇನಪ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದವನು ಒಂದೇ ಕಡೆ ಹಿಂಗೆ ಕೂತ್ಕೊಂಡ್ಬಿಟ್ಟವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಾನು ಇವತ್ತು ಯಾವುದೇ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದ್ರ ಬದಲಾಗಿ ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನದ್ರ ಬಗ್ಗೆ ಅಪ್ಪ ಇನ್ಫಾರ್ಮೇಷನ್ ಅಂದರೆ, ಒಂದು ಆ್ಯಪ್ ಬಗ್ಗೆ. ಏನಾದರೂ ಪ್ರಮೋಷನ್ ವಿಡಿಯೋ ಅಂತ ನೀವು ಅಂದ್ಕೊತಾ ಇರ್ಬೋದು. ಇಲ್ಲ, ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಏನಕ್ಕೆ ಈ ಒಂದು ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಒಂದು ಆ್ಯಪು ಎಲ್ಲರಿಗೂ ತುಂಬ ಮುಖ್ಯವಾಗಿ ಯೂಸ್ ಆಗುವಂಥ ಆ್ಯಪು. ಅಂದರೆ ಜನರಲಾಗಿ ಟ್ರಾವೆಲ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ. ಯಾವ ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ರೈಲ್ ಒನ್ ಅನ್ನೋ ಆ್ಯಪು. ಈ ಒಂದು ಆ್ಯಪ್ನ ರೈಲ್ವೆ ಅವರೇ ರಿಲೀಸ್ ಮಾಡಿರೋಂಥ ಒಂದು ಆ್ಯಪು. ಇದು ನಿಮಗೆ ಎಲ್ಲ ಪ್ಲೇಸ್ಟೋರಲ್ಲೂ ಹಾಗೂ iOS ಅಲ್ಲಿ ಆ್ಯಪಲ್ ಸ್ಟೋರಲ್ಲೂ ಸಿಗುತ್ತೆ. ಏನು ಉಪಯೋಗನಪ್ಪ ಅಂತಂದರೆ, ಈಗ ನೀವು ಜನರಲಾಗಿ ಅನ್ರಿಸರ್ವ್ಡ್ ಟಿಕೆಟ್ಸ್ನ ಬುಕ್ ಮಾಡೋಕ್ಕೆ ಆನ್ಲೈನಲ್ಲಿ UTS ಆ್ಯಪ್ನ ಬಳಸ್ತಾಯಿದ್ರಿ. ಬಟ್ ಈ ಮಂತು ಅಂದರೆ ಫೆಬ್ರವರಿ ಮಂತಿಗೆ ಅದು ಲಾಸ್ಟ್ ಆಗ್ತಾಯಿದೆ. ಫೆಬ್ರವರಿ ಎಂಡಿಗೆ ಅದು ಲಾಸ್ಟ್ ಆಗ್ತಾಯಿದೆ UTS ಆ್ಯಪು. ಮಾರ್ಚ್ 1ನೇ ತಾರೀಕಿಂದ ನಾವು ರೈಲ್ ಒನ್ ಆ್ಯಪನ್ನೇ ಬಳಸಬೇಕು. ಸೊ ಅದರಲ್ಲಿ ಹೇಗೆ ನಾವು ಅನ್ರಿಸರ್ವ್ಡ್ ಟಿಕೆಟ್ಸ್ನ ಬುಕ್ ಮಾಡೋದು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟು ನಾವು IRCTC ಆ್ಯಪ್ನ ಯೂಸ್ ಮಾಡ್ತಾಯಿದ್ವಿ. ಏನಕ್ಕೆ ಅಂತಂದರೆ, ರಿಸರ್ವ್ ಟಿಕೆಟ್ಸ್ ಫಾರ್ ಬುಕ್ಕಿಂಗ್ ಸ್ಲೀಪರ್ಸ್, AC, 2A, 1A, ಈ B ಸೀರೀಸು, ಈ ಎಲ್ಲ ರಿಸರ್ವ್ ಟಿಕೆಟ್ಸ್ನ ಬುಕ್ ಮಾಡೋಕ್ಕೆ ನಾವು IRCTC ಆ್ಯಪ್ನ ಯೂಸ್ ಮಾಡ್ತಾಯಿದ್ವಿ. ಸೊ IRCTC ಆ್ಯಪ್ ಇರುತ್ತೆ ಅಂದ್ಕೊತೀನಿ. ಬಟ್ ಅದ್ರ ಜೊತೆಗೆ ಈ ಒಂದು ರೈಲ್ ಒನ್ ಆ್ಯಪಲ್ಲೂ ಸಹ ರಿಸರ್ವ್ ಟಿಕೆಟ್ಸ್ನ ಬುಕ್ ಮಾಡೋ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟು ನಾವು ಇನ್ನೊಂದು ಆ್ಯಪ್ನ ಯೂಸ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ನೀವೆಲ್ಲರೂ ಮೊಬೈಲಲ್ಲೂ ಅದು ಇದ್ದೇ ಇರುತ್ತೆ. ಯಾವ ಆ್ಯಪ್ ಬಗ್ಗೆ ಅಂತಂದರೆ, ವೇರ್ ಈಸ್ ಮೈ ಟ್ರೈನ್ ಆ್ಯಪ್. ಈ ಆ್ಯಪ್ನ ನಾವು ಟ್ರೈನ್ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ವಿ. ಟ್ರೈನ್ ಎಲ್ಲಿದೆ, ನಾವಿರೋ ಸ್ಟೇಷನ್ಗೆ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ನಾವು ಹೋಗ್ಬೇಕಾಗಿದ್ದಂಥ ಸ್ಟೇಷನ್ನ ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಈ ಒಂದು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ನಾವು ವೇರ್ ಈಸ್ ಮೈ ಟ್ರೈನ್ ಆ್ಯಪ್ನ ಚೆಕ್ ಮಾಡ್ತಾಯಿದ್ವಿ. ಬಟ್ ಈಗ ಈ ಮೂರೂ ಡಿಫ್ರೆಂಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ರೈಲ್ ಒನ್ ಆ್ಯಪಲ್ಲೇ ಈ ಎಲ್ಲ ಇನ್ಫಾರ್ಮೇಷನ್ನ ನಾವು ಈಸಿಯಾಗಿ ತೊಗೊಬೋದು. ಅದು ಒಂದೇ ಆ್ಯಪ್ನಲ್ಲಿ. ಅದು ಯಾವ ಥರ, ಏನು, ಹೇಗೆ ಚೆಕ್ ಮಾಡೋದು, ಅದು ಹೇಗೆ ವರ್ಕ್ ಮಾಡೋದು ಎಲ್ಲವನ್ನು ಪೂರ್ತಿ ಡೀಟೇಲಾಗಿ ಈ ವಿಡಿಯೋದಲ್ಲಿರುತ್ತೆ. ಯಾರು ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಅದೇ ರೀತಿ ನಾನು ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ, ಎಲ್ಲ ನೋಡ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಬನ್ನಿ, ಯಾವ ಥರ ಇದೆ ನೋಡೋಣ. ವೀಕ್ಷಕರೇ ನೋಡಿ, ಇದೇ ರೈಲ್ ಒನ್ ಆ್ಯಪು ಓಪನ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ಒಳಗಡೆ ತೋರಿಸ್ತೀನಿ ನೋಡಿ. ನೀವು ಓಪನ್ ಮಾಡೋದಕ್ಕೆ ಫಸ್ಟು ನಮಗೆ ತೋರಿಸೋದು ಇಲ್ಲಿ ರಿಸರ್ವ್ ಟಿಕೆಟ್ಸ್, ಅನ್ರಿಸರ್ವ್ಡ, ಪ್ಲ್ಯಾಟ್ಫಾರ್ಮ, ಈ ಥರ ವಿವಿಧ ಆಪ್ಷನ್ಸ್ಗಳನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ. ಸರ್ಚ್ ಟ್ರೈನು, PNR ಸ್ಟೇಟಸ್ಸು, ಕೋಚ್ ಪೊಸಿಷನ್ನು, ಟ್ರ್ಯಾಕ್ ಯುವರ್ ಟ್ರೈನು, ಈ ಥರ ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ಫಸ್ಟು ನೋಡ್ತಾ ಹೋಗೋಣ ಒಂದೊಂದೇ ಆಪ್ಷನ್ನ, ಯಾವ್ಯಾವ ಥರ ವರ್ಕ್ ಮಾಡೋದು ಏನು ಅಂತ ಎಲ್ಲದೂ ತಿಳಿಸ್ತಾಯಿದ್ದೀನಿ. ಫಸ್ಟು ರಿಸರ್ವ್ ಟಿಕೆಟ್ಸ್ನ ನೋಡೋಣ. ರಿಸರ್ವ್ ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ, ಓಪನ್ ಆಗ್ತಾಯಿದೆ. ಈಗ ಇಲ್ಲಿ ರಿಸರ್ವ್ ಟಿಕೆಟ್ಸ್ ಓಪನ್ ಆಗೋಕ್ಕೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾಯಿದೆ. ಫ್ರಮ್ ಟು, ನಾನು ರ್ಯಾಂಡಮಾಗಿ ಚಂದ್ರಪಟ್ಟಣ ಟು ಯಶವಂತಪುರ ಅಂತ ಸೆಲೆಕ್ಟ್ ಮಾಡಿ, ನೀವು ಯಾವ ಸ್ಪೆಸಿಫಿಕ್ ಡೇಟಲ್ಲಿ ಹೋಗ್ತಾಯಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ನಾನು ಸುಮ್ಮನೆ ರ್ಯಾಂಡಮಾಗಿ ಒಂದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಸರ್ಚ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸರ್ಚ್ ಕೊಟ್ಟಾಗ ಅದ್ರ ಕೆಳಗಡೆ ಇನ್ನೂ ಅದರ್ ಆಪ್ಷನ್ಸ್ ಅಂತಿದೆ. ಕನೆಕ್ಟಿಂಗ್ ಜರ್ನಿ, ಅಥವಾ ನೀವು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇಲ್ದು ಇನ್ನೊಂದಕ್ಕೆ ಹೋಗಿ ಬೇರೆ ಟ್ರೈನ್ ಹತ್ತಿದ್ದಾರೆ, ಈ ಥರ ಆಪ್ಷನ್ಸ್ ಸಹ ಇಲ್ಲೇ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಇಲ್ಲಿ ನಾನು ಸರ್ಚ್ ಕೊಟ್ಟಾಗ ಇಷ್ಟು ಟ್ರೈನ್ ತೋರಿಸ್ತಾ ಇದೆ ಚಂದ್ರಪಟ್ಟಣದಿಂದ ಯಶವಂತಪುರ. ಇಲ್ಲಿ ಅವೈಲಬಿಲಿಟಿ ಚೆಕ್ ಮಾಡ್ತಾ ಇದ್ದೀನಿ ನಾನು, ಸಿ ಅವೈಲಬಿಲಿಟಿ. ನೀವು ಗ್ರೀನ್ ಕಲರ್ ಇದ್ದಿದ್ದನ್ನು ನೋಡ್ತಾ ಇರ್ಬೋದು. ಗ್ರೀನ್ ಕಲರ್ ಇದ್ದಿದ್ದು ಅಂದರೆ ಅದೇನು ಸೂಚಿಸುತ್ತಪ್ಪ ಅಂದರೆ ಟಿಕೆಟ್ಸ್ ಅವೈಲಬಲ್ ಇದೆ ಅಂತ. ಆರೆಂಜ್ ಕಲರ್ ಅಂತ ಇರೋದು ವೆಯ್ಟಿಂಗ್ ಲಿಸ್ಟಲ್ಲಿ ಇದಾವೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಆರೆಂಜ್ ಕಲರು. ಬ್ಲೂ ಕಲರ್ಲಿರೋದು RAC. ಈಗ ಗ್ರೀನ್ ಕಲರ್ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ತೋರ್ಸೋಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಈ ಥರ ಓಪನ್ ಆಗುತ್ತೆ. ಪ್ಯಾಸೆಂಜರ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಿಲ್ಲಿ. ಇದನ್ನು ನೀವು ನಿಮ್ಮ ಪ್ರೊಫೈಲ್ನಲ್ಲೂ ಆ್ಯಡ್ ಮಾಡಿ ಇಟ್ಕೊಂಡಿರ್ಬೋದು. ಬಟ್ ಅಲ್ಲಿ ಬರ್ತ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಬಂದು ಬರ್ತ್ನ ಸೆಲೆಕ್ಟ್ ಮಾಡಬೇಕು. ನಾನು ವಿಂಡೋ ಸೈಡ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಸ್ಲೀಪರ್ ಬುಕ್ ಮಾಡೋರಾಗಿದ್ದರೆ ಅಪ್ಪರು, ಮಿಡಲ್ಲು, ಲೋಯರು, ಸೈಡ್ ಅಪ್ಪರು, ಸೈಡ್ ಲೋವರ್ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ರಿವ್ಯೂವರ್ ಜರ್ನಿ ಡೀಟೇಲ್ಸ್ ಅಂತ ಕೊಟ್ಟಾಗ ಇದು ನೆಕ್ಸ್ಟ್ ಪೇಜನ್ನು ಓಪನ್ ಆಗುತ್ತೆ. ಆ ಪೇಜಲ್ಲಿ ನಿಮಗೆ ಏನೇನು ಕೇಳುತ್ತೆ ಏನೇನು ಅಂತ ನೋಡ್ಬೋದು. ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಯೂಸ್ ಮಾಡಿ. ಇನ್ನೊಂದು ಸ್ವಲ್ಪ ನೆಟ್ವರ್ಕ್ ಡಿಲೇ ಇದೆ, ನೋಡ್ಬೋದು ಇಲ್ಲಿ. ನೆಕ್ಸ್ಟು ನನಗಿಲ್ಲಿ ಕ್ಯಾಪ್ಚಾ ಕೇಳ್ತಾ ಇದೆ.
ನಾನಿಲ್ಲಿ ಈಗ ಕ್ಯಾಪ್ಚಾ ಎಂಟ್ರ್ ಮಾಡ್ತಾ ಇದ್ದೀನಿ. UB ಓಕೆ. ಬುಕ್ ನೌ ಅಂತ ಇಲ್ಲಿ ಫೇರ್ ಬ್ರೇಕಪ್ ಚಾರ್ಜಸ್ ಯಾವ್ಯಾವ ಥರ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಏನೇನು ಅಡಿಷ್ನಲ್ ಟ್ಯಾಕ್ಸಸ್ ಆ್ಯಡ್ ಮಾಡಿದ್ದಾರೆ ಅಂತ. ಬುಕ್ ನೌ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ 2 ಆಪ್ಷನ್ ಇದೆ, ಅದರ್ ಪೇಮೆಂಟ್ಸ್ ಮೆಥಡು, UPI ಮೆಥಡ್. ಆಲ್ಮೋಸ್ಟ್ ಎಲ್ಲರೂ UPIನೇ ಯೂಸ್ ಮಾಡೋದ್ರಿಂದ UPI ಬೆಸ್ಟು, ಅದನ್ನೇ ಯೂಸ್ ಮಾಡಿ. ಅಥವಾ ನೀವು ಬೇರೆ ಡೆಬಿಟ್ ಕಾರ್ಡು ಈ ಥರ ಕಾರ್ಡ್ಸ್ನ ಯೂಸ್ ಮಾಡಿ ಪೇ ಮಾಡ್ತೀನಿ ಅಂತಂದರೆ ಅದರ್ ಪೇಮೆಂಟ್ ಮೆಥಡ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ UPI ಕೊಡ್ತಾಯಿದ್ದೀನಿ. UPI ಬೈ ಎನಿ ಆ್ಯಪು. ಇಲ್ಲಿ ನಿಮಗೆ 3 ಆ್ಯಪ್ ಕೇಳ್ತಾ ಇದೆ, ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಥರ ನಾವು ಹಿಂಗೆ ತೋರಿಸ್ಬೋದು, ಪೇ ಮಾಡ್ಬೋದು. ನಾನು ತೋರ್ಸೋಕ್ಕೋಸ್ಕರ ಮಾಡಿದ್ದು. ಈಗ ಬ್ಯಾಕ್ ಬರ್ತಾಯಿದ್ದೀನಿ. ನೆಕ್ಸ್ಟು ಈಗ ನಾನು ರಿಸರ್ವ್ಡ್ ಆಯಿತು. ಅನ್ರಿಸರ್ವ್ ಟಿಕೆಟ್ಸ್ನ ನಾವು ಜನರಲಿ UTSಲ್ಲಿ ಬುಕ್ ಮಾಡ್ತಾಯಿದ್ವಿ. ಅದರಲ್ಲಿ ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥರ ಫ್ರಮ್ ಟು ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾ ಇದೆ. ಕೊಟ್ಟಿದ್ದೀನಿ ಪ್ರೊಸೀಡ್ ಟು ಬುಕ್ಕು. ಇಲ್ಲಿ ನಿಮಗೆ ಮೇಲಾರ್ ಎಕ್ಸ್ಪ್ರೆಸ್ ಅಥವಾ ಸೂಪರ್ ಫಾಸ್ಟಾ ಅಥವಾ ಅದರ್ಸಲ್ಲಿ ಆರ್ಡಿನರಿನಾ ಅಂತ ಕೇಳ್ತಾ ಹೋಗುತ್ತೆ. ಪ್ರೈಸಸ್ಸು ಒಂದೊಂದಕ್ಕೂ ಡಿಫ್ರೆಂಟ್ ಇರುತ್ತೆ. ನೋಡ್ಬೋದು, ಆರ್ಡಿನರಿ 35 ರೂಪಾಯಿ, ಮೇಲಾರ್ ಎಕ್ಸ್ಪ್ರೆಸ್ 70 ರೂಪಾಯಿ, ಸೂಪರ್ ಫಾಸ್ಟ್ 85 ರೂಪಾಯಿ ಇದೆ. ನಾನು ಇಲ್ಲಿ ಮೇಲಾರ್ ಎಕ್ಸ್ಪ್ರೆಸ್ ಕೊಟ್ಟಿದ್ದೀನಿ. ಇದು ಬ್ರೇಕಪ್ ಚಾರ್ಜಸ್ ನೋಡಿ. ಇದರಲ್ಲೂ ನಾನು UPIನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. UPI ಸೇಮ್ ಮೆಥಡು. UPIನ ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಯಾವ ಆ್ಯಪ್ ಮುಖಾಂತರ ಪೇ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ನೀವು ಕೊಡ್ಬೋದು. ನೋಡಿ, ನೆಟ್ವರ್ಕ್ ಇರೋದ್ರಿಂದ ಈ ಥರ ತೋರಿಸ್ತಾ ಇದೆ. ನೆಟ್ವರ್ಕ್ ಇರೋ ಜಾಗದಲ್ಲಿ ದಯವಿಟ್ಟು ಈ ಆ್ಯಪ್ನ ಯೂಸ್ ಮಾಡಿ. ತೊಗೊತಾ ಇಲ್ಲ ಇದು. ಓಕೆ, ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಟ್ಟು ಸ್ಟೇಷನಲ್ಲಿ ನೀವು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಬೇಕು ಅಂದರೆ ನೀವು ಅಲ್ಲಿರೋಂಥ QR ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಅಲೋ ಕೊಟ್ಟೆ. ಈ ಥರ ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾ ಇದೆ. ಅಥವಾ ನೀವು ಔಟ್ಸೈಡ್ ಸ್ಟೇಷನ್ ಇದ್ದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ನ ತೊಗೋಬೇಕು ಅಂದರೆ ಔಟ್ಸೈಡ್ ಸ್ಟೇಷನ್ ಕೊಟ್ಟು ಚಂದ್ರಬಣ್ಣ ಅಂತ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 10 ರೂಪಾಯಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೋರಿಸ್ತಿದೆ. ಸೇಮ್ ಮೆಥಡ್ ಬೈ ಪೇಯಿಂಗ್ UPI ಅಂತ ಕೇಳುತ್ತೆ. ಯಾವ ಆ್ಯಪು, ಆ ಆ್ಯಪಿಂದ ಮುಖಾಂತರ ಪೇ ಮಾಡ್ಬೋದು ನೀವು. ನೆಕ್ಸ್ಟು ಸರ್ಚ್ ಟ್ರೈನು. ನೀವು ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಟ್ರೈನ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಒಂದು ಸರ್ಚ್ ಟ್ರೈನ್ ಆಪ್ಷನ್ನ ಇಲ್ಲೇ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ರ್ಯಾಂಡಮ್ ಆಗಿ ಸುಮ್ಮನೆ ಯಶವಂತಪುರ ಟು ಮೈಸೂರು ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಯಶವಂತಪುರದಿಂದ ಮೈಸೂರಿಗೆ ಎಷ್ಟು ಟ್ರೈನ್ಗಳಿದೆ ಅಂತ ಪೂರ್ತಿ ಡೀಟೇಲ್ಸ್ ಇದೆ ಕೊಟ್ಬಿಡುತ್ತೆ. ನೋಡಿ, ಇಲ್ಲಿ ಇಷ್ಟು ಟ್ರೈನ್ಗಳಿದೆ, ಇಷ್ಟು ಟ್ರೈನ್ಗಳು ರನ್ ಆಗುತ್ತೆ ಯಶವಂತಪುರ ಟು ಮೈಸೂರು. ಅದು ಯಾವ್ಯಾವ ದಿನ ರನ್ ಆಗುತ್ತೆ, ಏನೇನು ಪ್ರತಿ ಡೀಟೇಲ್ಸು ಇದರಲ್ಲೇ ಕೊಟ್ಟಿದೆ. ಹಾಗೂ ನೀವು ಇಲ್ಲೇ ಟಿಕೆಟ್ಸ್ನು ಸಹ ಬುಕ್ ಮಾಡ್ಕೋಬೋದು. ನೋಡ್ಬೋದು, ಇಲ್ಲಿ ಬುಕ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಜನರಲ್ಲು, ಲೇಡೀಸ್ ಕೋಚಾ, ಬರ್ತು, ಪರ್ಸನ್ ವಿತ್ ಡಿಸಬಿಲಿಟೀಸು, ತತ್ಕಾಲಲ್ಲಿ ಬುಕ್ ಮಾಡ್ತಾಯಿದ್ದೀರಾ, ಪ್ರೀಮಿಯಮ್ ತತ್ಕಾಲ, ಎಲ್ಲ ಆಪ್ಷನ್ಸು ಇಲ್ಲೇ ಕೊಟ್ಟಿದ್ದಾರೆ ಇವಾಗ. ನೆಕ್ಸ್ಟು ನೀವಿಲ್ಲಿ ಅಥವಾ ನೀವು ಸರ್ಚ್ ಟ್ರೈನಲ್ಲಿ ಇನ್ನೊಂದು ಆಪ್ಷನ್ಸ್ ಏನಿರುತ್ತೆ ಅಂದರೆ ಟ್ರೈನ್ ನೇಮ್ ಮುಖಾಂತರ ಸರ್ಚ್ ಮಾಡ್ಬೋದು. ನಾನು ಸುಮ್ಮನೆ ಕಾವೇರಿ ಎಕ್ಸ್ಪ್ರೆಸ್ ಅಂತ ಟೈಪ್ ಮಾಡಿದೆ. ನೋಡ್ಬೋದು ನೀವು ಇಲ್ಲಿ ಕಾವೇರಿ ಎಕ್ಸ್ಪ್ರೆಸ್ಸು ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾಪ್ ಇದೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಒಂದು ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಪ್ಲ್ಯಾಟ್ಫಾರ್ಮಿಗೆ ಎಷ್ಟು ಡಿಸ್ಟೆನ್ಸು, ಎಷ್ಟು ಅವರಲ್ಲಿ ಎಷ್ಟು ನಿಮಿಷ ಅಲ್ಲಿ ನಿಂತಿರುತ್ತೆ, ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಕೊಡುತ್ತೆ. ಈಗ ನಾವು ನೆಕ್ಸ್ಟು PNR ಇದನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ಆಪ್ಷನ್ ಇಲ್ಲಿ ಏನಿದೆ ಅಂದರೆ ಟ್ರೈನ್ ಆನ್ ರನ್ ಅಂತ. ಯಾವ್ಯಾವ ಟ್ರೈನು ನೆಕ್ಸ್ಟ್ 3 ಅವರ್ಸು ಅಥವಾ 2 ಅವರ್ಸು 5 ಅವರ್ಸ್ ಒಳಗಡೆ ಈ ಒಂದು ಪ್ಲೇಸಸ್ಸಿಂದ ಈ ಪ್ಲೇಸಸ್ಗೆ ರನ್ ಆಗ್ತಾಯಿದೆ ಅಂತ ಒಂದು ಅನದರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವೀಗ 3 ಅವರ್ಸ್ ಒಳಗಡೆ ಯಾವ್ಯಾವ ಟ್ರೈನ್ ಹೋಗ್ತಾಯಿದೆ ಅಂತ ಆರಾಮಾಗಿ ಇಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಪಡೆಯೋ ಬದಲು ಇದೊಂದು ಯೂಸ್ ಆಗುತ್ತೆ. ನೆಕ್ಸ್ಟು PNR ಸ್ಟೇಟಸ್ಸು, ನೀವು ಇಲ್ಲಿ PNR ನಂಬರ್ನ ಹಾಕಿ ನಿಮ್ಮ ಟಿಕೆಟ್ ಬುಕ್ ಆಗಿರೋದು ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ನೆಕ್ಸ್ಟು ಟ್ರೈನ್ ಕೋಚ್ ಪೊಸಿಷನ್, ನಿಮ್ಮ ಕೋಚು ಅಥವಾ ನಿಮ್ಮ ಬೋಗಿ ಯಾವ ಮುಂದೆ ಬರುತ್ತೋ ಹಿಂದೆ ಬರುತ್ತೋ ಸೆಂಟ್ರಲ್ಲಿ ಇದೆಯೋ ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ಆಪ್ಷನ್ನು. ಸುಮ್ಮನೆ ನಾನು ಇಲ್ಲೂ ಅಷ್ಟೇ ಕಾವೇರಿ ಎಕ್ಸ್ಪ್ರೆಸ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಅದಿನ್ನೂ ಈಗ ಸ್ಟಾರ್ಟ್ ಆಗಿಲ್ಲ, ಸೊ ಅದಕ್ಕೆ ನೋ ಕೋಚ್ ಪೊಸಿಷನ್ ಅವೈಲಬಲ್ ಅಂತ ಬರ್ತಾಯಿದೆ. ಈಗ ಬೇರೆದನ್ನು ಸೆಲೆಕ್ಟ್ ಮಾಡಿ ನೋಡೋಣ ತಡೀರಿ. ಸುಮ್ಮನೆ ರ್ಯಾಂಡಮಾಗಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದೆ. ನೋಡ್ಬೋದು ಇಲ್ಲಿ ನೀವು ಈ ಥರ ಟ್ರೈನ್ ಕೋಚ್ ಪೊಸಿಷನ್ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಇಂಜಿನ್ನು, ನೆಕ್ಸ್ಟು SLR, ಜನರಲ್ಲು, ಅನ್ರಿಸರ್ವ್ಡು, ಆಮೇಲೆ ಈ ಥರ ಸ್ಲೀಪರು, ಈ ಥರ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟು ಟ್ರ್ಯಾಕ್ ಯುವರ್ ಟ್ರೈನ್. ನೀವು ಇದನ್ನು ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಏನೊಂದು ಡಿಸಡ್ವಾಂಟೇಜಸ್ ಅಂದರೆ ಬರೀ ನೀವಿಲ್ಲಿ ನಂಬರು ಅಥವಾ ಟ್ರೈನ್ ನೇಮ್ನ ಸರ್ಚ್ ಮಾಡಿ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಸೊ ನಾನು ವಾಪಸ್ಸು ಸರ್ಚ್ ಟ್ರೈನಿಗೆ ಬಂದು ಯಶವಂತಪುರ ಟು ಚಂದ್ರಬಣ್ಣ ಓಪನ್ ಮಾಡಿ ಇಲ್ಲಿ ನಾನು ಟ್ರೈನ್ ನಂಬರ್ನ ಅಥವಾ ಟ್ರೈನ್ ನೇಮ್ನ ತಿಳ್ಕೊಂಡು ನಾನು ಮತ್ತೆ ಅಲ್ಲಿ ಟ್ರೈನ್ ಸ್ಟೇಟಸ್ನ ಚೆಕ್ ಮಾಡೋ ಇದಕ್ಕೆ ಆಪ್ಷನಿಗೆ ಹೋಗಿ ಅಲ್ಲಿ ನಾನು ನೋಡಿ ಇಲ್ಲಿ ಟ್ರೈನ್ ನಂಬರ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಇದೊಂದು ಡಿಸಡ್ವಾಂಟೇಜಸ್ಸು. ಪೂರ್ತಿ ಟ್ರೈನ್ ಡೀಟೇಲ್ಸ್ ಬರೋಲ್ಲ ಇಲ್ಲಿ. ನಿಮಗೆ ಟ್ರೈನ್ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಅಥವಾ ಟ್ರೈನ್ ನಂಬರು, ಟ್ರೈನ್ ನೇಮ್ ಗೊತ್ತಿರಬೇಕು. ನೋಡಿ ಇಲ್ಲಿ ಅಪ್ಲೈ ಮಾಡಿದೆ. ನೋಡಿ ಇಲ್ಲಿ ಓಪನ್ ಆಯಿತು. ಟ್ರೈನ್ ಎಲ್ಲಿದೆ
ಅಂತ ನಿಮಗೆ ಸ್ಪೆಸಿಫಿಕ್ ಆಗಿ ತೋರಿಸುತ್ತೆ. ಜರ್ನಿ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನೋಡಿ, 58% ಜರ್ನಿ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ ಟ್ರೈನ್ ಇನ್ನೂ ಬಿ ಜಿ ನಗರದಲ್ಲಿದೆ, ನೆಕ್ಸ್ಟ್ ಇರಿಸೆವೆಗೆ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ಕೆಳಗಡೆನೂ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸ್ಟಾಪಡ್ 19 ಕಿಲೋಮೀಟರ್ಸ್ ಟು ಇರಿಸೆವೆ, ಈ ಥರ ಪ್ರತಿಯೊಂದು ಇಂಚು ಹಿಡಿಯೋದು. ಆಮೇಲೆ ಇಲ್ಲಿ ನೀವು ನೋಡಿ ಆರಾಮಾಗಿ ಕೋಚ್ ಪೊಸಿಷನ್ ಅಂತ ಇಲ್ಲೇ ನೋಡ್ಕೊಬೋದು. ಈ ಒಂದು ಆಪ್ಷನ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟು ಆರ್ಡರ್ ಫುಡ್ಡು, ನೀವು ಯಾವ್ದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ ಅಂದರೆ ನೀವು PNR ನಂಬರ್ನ ಹಾಕಿ ನಿಮಗೆ ಏನು ಫುಡ್ ಬೇಕು, ಯಾವ ಹೋಟ್ಲಿಂದ ಬೇಕು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಟಿಕೆಟ್ಸ್ ರೀಫಂಡ್ ಆಗೋದು ಏನಾದ್ರು ಇದ್ದರೆ ಇಲ್ಲಿ ಫೈಲ್ ರೀಫಂಡಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರು ರೈಲ್ವೆ ಕಂಪ್ನಿ ಅವರಿಗೆ ನೀವು ನಿಮ್ಮ ಒಂದು ಮೆಸೇಜ್ಗಳನ್ನ ತಿಳಿಸ್ಬೋದು, ಇದ್ರ ಮುಖಾಂತರ ನಿಮ್ಮ ಕಮೆಂಟ್ಸನ್ನು ತಿಳಿಸ್ಬೋದು. ಇದು ಲಾಸ್ಟ್ನೇದು ಏನೋ ಗೋ ಟು ವೇವ್ ಅಂತ ಕೊಟ್ಟಿದ್ದಾರೆ, ಅದು ಥರ್ಡ್ ಪಾರ್ಟಿ ಆಪ್ಷನ್ಸ್ ಪೇಜ್ ಅಂತ ಏನೋ ಕೇಳ್ತಾ ಇದೆ, ಅದು ಇನ್ನೂ ಕರೆಕ್ಟಾಗಿ ಓಪನ್ ಆಗ್ತಿಲ್ಲ. ಸೊ ಇಷ್ಟು ನಿಮಗೆ ರೈಲ್ ಒನ್ ಆ್ಯಪಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡಿ. ಇದು ಹೋಮ್ ಪೇಜು. ನೆಕ್ಸ್ಟ್ ನಾನು ಮೈ ಬುಕ್ಕಿಂಗ್ಸಿಗೆ ಹೋದರೆ ಇಲ್ಲಿ ಈ ಥರ ಆಪ್ಷನ್ಸ್ ಇದೆ 4 ಅಪ್ಕಮಿಂಗು, ಕಂಪ್ಲೀಟೆಡು, ಕ್ಯಾನ್ಸಲ್ಡು, ಆಲು. ಅಪ್ಕಮಿಂಗ್ ಅಲ್ಲ ಕಂಪ್ಲೀಟೆಡ್ ನೋಡ್ಬೋದು ನೀವು. ನಾನು ಮೊನ್ನೆ ಯಶವಂತಪುರದಿಂದ ಇದೇ ಒಂದು ಆ್ಯಪಲ್ಲಿ ಬುಕ್ ಮಾಡಿ ಬಂದಿದೆ, ಯಶವಂತಪುರ ಟು ಚನ್ನರಾಯಪಟ್ಟಣ, ಅದು ಇಲ್ಲಿ ತೋರಿಸ್ತಾ ಇದೆ ಟಿಕೆಟ್ಸು. ಕಂಪ್ಲೀಟ್ ಇದು ಕ್ಯಾನ್ಸಲ್ಡ್ ಏನಾದ್ರು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ತೋರಿಸುತ್ತೆ, ಆಲ್ ಅಂದರೆ ಎಲ್ಲ ತೋರಿಸುತ್ತೆ. ಈಗ ನೆಕ್ಸ್ಟು ನಿಮ್ಮ ಒಂದು ವೈಯಕ್ತಿಕ ಡೀಟೇಲ್ಸ್ನ ನೀವು ಇಲ್ಲಿ ಹಾಕ್ಕೋಬೋದು, ಎಡಿಟ್ ಮಾಡ್ಬೋದು ನೋಡಿ. ನಾನು ಇಲ್ಲಿ 100% ಪ್ರೊಫೈಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಳ್ಳಿ ಯೂಸ್ ಮಾಡೋರು. ಇಲ್ಲೇ ನೀವು ಪ್ರೊಫೈಲ್ನ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನೀವು ಫುಲ್ ಡೀಟೇಲ್ಸ್ನ ಅದು ತೊಗೊಂಡ್ಬಿಡುತ್ತೆ. ಇದಿಷ್ಟು ರೈಲ್ ಒನ್ ಆ್ಯಪಿನ ಪೂರ್ತಿ ಡೀಟೇಲ್ಸು, ಯಾವ ಥರ ಯೂಸ್ ಮಾಡೋದು ಏನು ಅಂತ ನಾನು ಇಂಚಿಂಚು ಪೂರ್ತಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ನಿಮಗೆ, ಅಥವಾ ನಾನು ಇನ್ನೂ ಅದರಲ್ಲಿ ಇದನ್ನು ಇನ್ನೂ ತಿಳಿಸ್ಕೊಡ್ಬೇಕಾಗಿತ್ತು, ನೀನು ಹೇಳಲಿಲ್ಲ, ಈ ಥರ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.